ಎಲ್ಲರಿಗೂ ನಾನಿವತ್ತು ಆಲೂಗಡ್ಡೆ ಮತ್ತು ಬಟಾಣಿ ಮತ್ತು ಸೋಯಾ ಚಂಕ್ಸ್ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆ, ಅನ್ನದ ಜೊತೆ, ಹಾಗೆ ರಾಗಿ ಮುದ್ದೆ ಜೊತೆನೂ ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೆ ನಾನೀಗ ಸೋಯಾ ಚಂಕ್ಸಿಗೆ ನೀರು ಹಾಕಿ ನೆನೆಸಿ ಎಲ್ಲ ಇಟ್ಟು ಕ್ಲೀನ್ ಮಾಡಿದ್ದೆ. ಈಗ ವಾಶ್ ಮಾಡಿ ಅರಶಿನ, ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಮಸಾಲ ಪೌಡರ್ ಎಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಅದು ಉಪ್ಪು ಮತ್ತು ಖಾರ ಎಲ್ಲ ಎಳ್ಕೊಳ್ಳಿಕ್ಕೆ ಹಾಗೆ ಬಿಡಬೇಕು. ಅಲ್ಲಿವರೆಗೆಲ್ಲ ನಾನು ಮತ್ತು ಆಲೂಗಡ್ಡೆ ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತೀನಿ. ಮಸಾಲ ಹುಡಿಯನ್ನು ಮಾಡಿಟ್ಟರೆ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಬೇಗನೆ ಅರ್ಜೆಂಟಲ್ಲಿ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಎಲ್ಲ ಹೊಂದಿಕೊಳ್ಳುವಾಗೆ ಮಸಾಲ ಕಲಸಿಗೆ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ ಆಲೂಗಡ್ಡೆ ಮತ್ತು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು ಹಾಕಿ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಮನೇಲಿ ಮಾಡಿರೋ ಮಸಾಲಕ್ಕೆ ಜಾಸ್ತಿ ಗರಂ ಮಸಾಲ ಹಾಕಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲೀಗ ಪೇಸ್ಟ್ ಮಾಡುವಾಗ ಹಾಕ್ಕೊಳ್ತೀನಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಆಮೇಲೆ ಸ್ವಲ್ಪ ನಾನು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಬಿಸಿ ಆದಮೇಲೆ ತುಪ್ಪ ಹಾಕಿಕೊಳ್ತಿದ್ದೀನಿ. ಅದಕ್ಕೆ ಈಗ ನಾನು ಆಗಲೇ ಪೇಸ್ಟ್ನನ್ನು ತೋರಿಸಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿದು, ಅಲ್ಲಿಯವರೆಗೆ ಫ್ರೈ ಮಾಡಿಕೊಳ್ಬೇಕು. ಮಸಾಲ ಹುಡಿಯನ್ನು ಮನೆಯಲ್ಲೇ ಫ್ರೀ ಇರುವಾಗ ರೆಡಿ ಮಾಡಿಕೊಂಡ್ರೆ ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ಬೆಳಿಗ್ಗೆ ತಿಂಡಿಗೆಲ್ಲ ಈ ರೀತಿ ಒಂದು ಸಿಂಪಲ್ಲಾಗಿ ಗ್ರೇವಿ ರೆಡಿ ಮಾಡಿಕೊಳ್ಬೋದು. ಆಮೇಲೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೀನಿ ನಾನು, ಸ್ವಲ್ಪ ಅರಶಿನ ಚಿಟಿಕೆಯಷ್ಟು. ಆಮೇಲೆ ಸ್ವಲ್ಪ ಮಸಾಲ ಹುಡಿಯನ್ನು ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಟೊಮೊಟೊ ತುಂಬಾ ಚೆನ್ನಾಗಿ ಬೆಂದು ಸ್ಮೂತಾಗಿ ಬರಬೇಕು. ಈ ರೀತಿ ನೋಡಿ, ಹಾಗಾಗಿ ತುಂಬಾ ಗ್ರೇವಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಮಾಡಲಿಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಈಗ ನಾನು ಆಲೂಗಡ್ಡೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಬಟಾಣಿಯನ್ನು ನಾನು ಈಗಲೇ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ. ಆ ಕಡೆಯಲ್ಲಿ ಆಲೂಗಡ್ಡೆ ಬೇಯ್ತಾ ಬರುವಾಗ ಬಟಾಣಿ ಹಾಕಬೇಕು. ಬಟಾಣಿ ಬಂದಮೇಲೆ ಸೋಯಾ ಚಂಕ್ಸ್ ಹಾಕಿದರೆ ಹಾಕಿಗೆ ಸ್ವಲ್ಪ ಮುಚ್ಚಿ ಇಟ್ಟಿದ್ದೀನಿ. ಆಲೂಗಡ್ಡೆ ಬೇಗನೆ ಬೇಯುತ್ತಲ್ಲ, ಆದ್ದರಿಂದ ಈಗ ಆಲೂಗಡ್ಡೆ ಬೇಯ್ತಾ ಬಂದಿದೆ. ಈಗ ಈ ಕಡೆ ಬಟಾಣಿ ಕೂಡ ನಾನು ಬೇಯಲಿಕ್ಕೆ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು. ತುಂಬಾ ಚೆನ್ನಾಗಿ ತಿಕ್ಕಾಗಿ ತುಂಬಾ ಗ್ರೇವಿ ಚೆನ್ನಾಗಾಗುತ್ತೆ. ಗಡಿಬಿಡಿಯಲ್ಲಿ ಒಂದು ಅರ್ಜೆಂಟಲ್ಲಿ ಮಾಡ್ಬೋದು. ಈಗ ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಬಂತು. ಎಲ್ಲ ಬಂದಮೇಲೆ ಸೋಯಾ ಚಂಕ್ಸ್ ಹಾಕಿದರೆ ಆಯಿತು. ಇದು ಜಾಸ್ತಿ ಹೊತ್ತೇನೋ ಬೇಕಂತ ಇಲ್ಲ ಬೇಯಿಸಲಿಕ್ಕೆ. ಮಸಾಲೆ ಎಲ್ಲ ಹಾಕಿಟ್ರೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ಗ್ರೇವಿ ಥರ ಗಸಿ ಥರ ಆ ಥರ ಮಾಡ್ತೀನಿ. ಅದಕ್ಕೋಸ್ಕರ ಬೆಳಿಗ್ಗಿನ ತಿಂಡಿ ದೋಸೆ, ಇಡ್ಲಿ ಜೊತೆನೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿರುವ ಗ್ರೇವಿ ರೆಡಿ ಆಯ್ತು ಅಂತೇಳಿ. ತುಂಬಾ ಈಗ ಸ್ವಲ್ಪ ಉಪ್ಪು ಖಾರ ಏನಾದರೂ ಸಪ್ಪೆ ಇದ್ದರೆ ಈ ಟೈಮಲ್ಲಿ ಹಾಕ್ಬೋದು ನೋಡಿ.
ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬಾ ಸುಲಭವಾದಂಥ ರೆಸಿಪಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.